ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದ ಟೀಚಿಂಗ್ ಆಪ್ಟಿಟ್ಯೂಡ್ ನಿಂದ ಬಂದ 5 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ 2026 ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೆಇದವರು ಈ ಸಾರಿ ಎಕ್ಸಾಮಿನೇಷನ್ ಅನ್ನ ಅಕ್ಟೋಬರ್ 11 ಅಂದು ನಡೆಸ್ತೀವಿ ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಪ್ರಿಪರೇಷನ್ ಮಾಡ್ತಾ ಇದ್ದೀರಾ, ಸೊ ಆಗಸ್ಟ್ ನಲ್ಲಿ ನೋಟಿಫಿಕೇಶನ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಸೊ ಹೀಗಾಗಿ ಪೇಪರ್ 1 ಗಾಗಿ ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಕುರಿತು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕೋರ್ಸ್ ಅನ್ನು ಆರಂಭ ಮಾಡಿದೀವಿ. ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತೀವಿ. ಸಾಕಷ್ಟು ಎಲ್ಲಾ ಯೂನಿಟ್ ಗಳ ಮೇಲೆ MCQ ಲೆಕ್ಚರ್ಸ್ ಅನ್ನು ನೀಡ್ತೀವಿ. 50+ ಮಾಕ್ ಟೆಸ್ಟ್ ಗಳನ್ನ ಕೊಡ್ತೀವಿ, ನೋಟ್ಸ್ ಅನ್ನ ನೀಡ್ತೀವಿ, 5000+ MCQ ಸೆಟ್ ಅನ್ನ ಕೊಡ್ತೀವಿ. ಜೊತೆಗೆ ಎಲ್ಲ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಗಳನ್ನ ಡಿಸ್ಕಷನ್ ಮಾಡ್ತೀವಿ. ಮತ್ತೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ನಿಮಗೆ ಕೊಡ್ತಾ ಇದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ. ಈ ಒಂದು ಕೋರ್ಸ್ ಗೆ ನೀವು ಜಾಯ್ನ್ ಆಗಲು ಈ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಈ ಆಪ್ ನಿಂದಾನೇ ನೀವು ನೋಡಿಕೊಂಡು ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿಯಾಗಿ ಪೇಪರ್ 2 ಗಾಗಿ ಕೆಳಗೆ ಕೊಟ್ಟ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ. ಸೊ ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಇಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಬಂದ ಪ್ರಶ್ನೆಗಳನ್ನು ನೋಡೋದಾದ್ರೆ, ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಇನ್ ದ ಕಂಟೆಕ್ಸ್ಟ್ ಆಫ್ ಎ ಕ್ಲಾಸ್ ರೂಮ್ ಮೀನ್ಸ್ ಆಪ್ಷನ್ 1 academic achievement, option 2 intended learning outcomes, option 3 learning experience to be provided, option 4 activities to be performed by the learner. ತರಗತಿಯ ಕೋಣೆಯ ಸಂದರ್ಭದಲ್ಲಿ ಕಲಿಕಾ ಉದ್ದೇಶಗಳ ಅರ್ಥವೆಂದರೆ ಆಪ್ಷನ್ 1 ಶೈಕ್ಷಣಿಕ ಸಾಧನೆ, ಆಪ್ಷನ್ 2 ಉದ್ದೇಶಪೂರ್ವಕ ಕಲಿಕಾ ಫಲಗಳು, ಆಪ್ಷನ್ 3 ಕಲಿಕಾ ಅನುಭವಗಳನ್ನು ಒದಗಿಸುವುದು, ಆಪ್ಷನ್ 4 ಕಲಿಕಾರ್ಥಿಯು ಪ್ರದರ್ಶಿಸುವ ಚಟುವಟಿಕೆಗಳು. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ 3 ಲರ್ನಿಂಗ್ experience to be provided. Sorry, here the right answer learning objectives in the context of a classroom. It means that it is intended learning outcomes, not option 3. So option 2 is the correct answer. ಸೊ ತರಗತಿಯ ಕೊನೆಯ ಸಂದರ್ಭದಲ್ಲಿ ಕಲಿಕಾ ಉದ್ದೇಶಗಳ ಅರ್ಥ ಅಂದ್ರೆ ಉದ್ದೇಶಪೂರ್ವಕ ಕಲಿಕಾ ಫಲಗಳು. So here in the classroom, learning outcomes are the specific statement that articulate what students are expected to know, understand and be able to do by the end of the course or educational program. So in the learning outcome ಅಂದ್ರೆ ಕಲಿಕಾ ಉದ್ದೇಶಗಳಂತಂದ್ರೆ ಯಾವುದೇ ಒಂದು ತರಗತಿಯ ನಂತರ ಅಥವಾ ಒಂದು ಕೋರ್ಸ್ ನ ನಂತರ ಏನೆಲ್ಲ ವಿದ್ಯಾರ್ಥಿ ಅರ್ಥ ಮಾಡಿಕೊಳ್ಬೇಕು, ತಿಳಿದುಕೊಳ್ಬೇಕು, ಮತ್ತೆ ಅವನು ಯಾವ ರೀತಿ ಆಕ್ಟ್ ಮಾಡಬೇಕು ಎಂಬುದಕ್ಕೆ ನಾವೇನ್ತೀವಿ ಕಲಿಕಾ ಉದ್ದೇಶಗಳು. These outcomes provide a clear framework for both teaching and assessment, guiding educators in curriculum design and also help the students to understand the goals of their learning experience. ಇದು ಅವರ ಕಲಿಕಾ ಅನುಭವಗಳನ್ನ ಇವ್ಯಾಲ್ಯೂಯೇಷನ್ ಮಾಡಲು ಸಹಾಯ ಮಾಡುತ್ತೆ. ಸೊ ಇದರ ಜೊತೆಗೆ ದೀಸ್ ಲರ್ನಿಂಗ್ ಔಟ್ಕಮ್ಸ್ ಆರ್ ಮೆಜರೇಬಲ್. ಸೊ ಮೀನಿಂಗ್ ದೇ ಕ್ಯಾನ್ ಅಸೆಸ್ಡ್ ಯೂಸಿಂಗ್ ಸ್ಪೆಸಿಫಿಕ್ ಕ್ರೈಟೇರಿಯಾ. ಸೊ ಈ ಒಂದು ಕಲಿಕಾ ಉದ್ದೇಶಗಳನ್ನು ನಾವು ಅಳತೆ ಮಾಡಬಹುದು. Next question is the right sequence of cognitive development according to Piaget is formal operational stage, concrete operational stage, sensory motor stage, pre-operational stage. ಪಿಯಾಜೆ ಅವರ ಪ್ರಕಾರ ಜ್ಞಾನಾತ್ಮಕ ಅಥವಾ ಕಾಗ್ನಿಟಿವ್ ಬೆಳವಣಿಗೆ ಸರಿಯಾದ ಅನುಕ್ರಮಣಿಕೆ ಔಪಚಾರಿಕ ಕಾರ್ಯಗಳ ಹಂತ, ಮೂರ್ತ ಕಾರ್ಯಗಳ ಹಂತ, ಸಂವೇದನಾ ಗತಿ ಹಂತ, ಕಾರ್ಯಪೂರ್ವ ಹಂತ. ದ ರೈಟ್ ಆನ್ಸರ್ is option 3. So here the first one is sensory motor stage, next one is pre-operational stage, next is concrete operational stage, then last one is formal operational stage. ಸೊ ಇಲ್ಲಿ ಮೊದಲಿಗೆ ಸಂವೇದನಾ ಗತಿಯ ಹಂತ ಬರುತ್ತೆ, ಅದಾದ ನಂತರ ಕಾರ್ಯಪೂರ್ವ ಹಂತ, ನಂತರ ಮೂರ್ತ ಕಾರ್ಯಗಳ ಹಂತ, ಕೊನೆಗೆ ಔಪಚಾರಿಕ ಕಾರ್ಯಗಳ ಹಂತ. ಸೊ ಜೀನ್ ಪಿಯಾಜೆ he was Swiss psychologist. He proposed that children are not passive learners but actively build their understanding of the world ಥ್ರೂ ಇಂಟ್ರಾಕ್ಷನ್ ಅಂಡ್ ಎಕ್ಸ್ಪೀರಿಯನ್ಸ್. ಇಲ್ಲಿ ವಿದ್ಯಾರ್ಥಿಗಳು ಅಂದ್ರೆ ಮಕ್ಕಳು ಏನಿರ್ತಾರೆ, ಮಕ್ಕಳು ಕೇವಲ ಇವರು ಪ್ಯಾಸಿವ್ ಆಗಿರಲ್ಲ, ಇವರು ಆಕ್ಟಿವ್ ಆಗಿ ಜ್ಞಾನವನ್ನ ಪಡೆದುಕೊಳ್ತಾ ಇದ್ದಾರೆ. ಸೊ ಎಲ್ಲಾ ಮಕ್ಕಳು ಈ ಒಂದು 4 ಹಂತಗಳನ್ನ ದಾಟಿನೇ ಹೋಗ್ತಾರೆ ಅಂತ ಹೇಳ್ತಾರೆ. ಮೊದಲನೇದು ಸೆನ್ಸರಿ ಮೋಟರ್ ಸ್ಟೇಜ್. ದ ಏಜ್ ಈಸ್ ಬಿಟ್ವೀನ್ 18 months to 24 months. Then pre-operational stage, the age is 2 to 7 years. Then concrete operational stage 7 to 11 years. Formal operational stage is adolescence to adulthood.
Question number 33. Which of the following are the characteristics of Swayam portal? Promoting high quality education only at the school level, improving access to high quality education, group DTH channels for promoting higher education, self assessment is not possible. ಈ ಕೆಳಗಿನವುಗಳಲ್ಲಿ ಯಾವುದು ಸ್ವಯಂ ಪೋರ್ಟಲ್ನ ಗುಣಲಕ್ಷಣಗಳು ಅಂತ ಕೇಳಿದ್ದಾರೆ. ಕೇವಲ ಶಾಲಾ ಹಂತದಲ್ಲಿ ಉತ್ತಮ ಗುಣಮಟ್ಟವನ್ನು ನೀಡುವ ಶಿಕ್ಷಣವನ್ನು ನೀಡುವುದು, ಉತ್ತಮ ಗುಣಮಟ್ಟದ ಶಿಕ್ಷಣದ ಅವಕಾಶಗಳನ್ನು ಸುಧಾರಿಸುವುದು, ಉನ್ನತ ಶಿಕ್ಷಣವನ್ನು ಉತ್ತೇಜಿಸಲು ಡಿಟಿಎಚ್ ಚಾನೆಲ್ಗಳ ಗುಂಪನ್ನು ರಚಿಸುವುದು, ಸ್ವ ಮೌಲ್ಯಮಾಪನ ಸಾಧ್ಯವಿಲ್ಲ. ಎಸ್, ಈ ಒಂದು ಪ್ರಶ್ನೆನ ಅನಲೈಸ್ ಮಾಡಿದಾಗ ಸೊ ನಮ್ಗೆಲ್ಲ ಗೊತ್ತಿದೆ ಈ ಒಂದು ಸ್ವಯಂ ಪೋರ್ಟಲ್ ಏನಿದೆ ಇದು ಅಪ್ ಟು ಪೋಸ್ಟ್ ಗ್ರಾಜುಯೇಷನ್ ತನಕನೂ ಇದೆ, ಕೇವಲ ಶಾಲಾ ಹಂತದಲ್ಲಿ ಅಲ್ಲ. ಸೊ ಹೀಗಾಗಿ ಆಪ್ಷನ್ 1 ಅನ್ನು ನಾವಿಲ್ಲಿ ಎಲಿಮಿನೇಟ್ ಮಾಡಬಹುದು. ಜೊತೆಗೆ ಸ್ವ ಮೌಲ್ಯಮಾಪನ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇದು ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಸ್ವ ಮೌಲ್ಯಮಾಪನ ಇಲ್ಲಿ ಸಾಧ್ಯವಿದೆ. ಸೊ ಹೀಗಾಗಿ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವುದು, ಅವಕಾಶಗಳನ್ನು ಒದಗಿಸುವುದು, ಜೊತೆಗೆ ಇದು ಒಂದು DTH ಚಾನೆಲ್ಗಳ ಒಂದು ಗ್ರೂಪ್ ಆಗಿದೆ. The Swayam portal main aim is to improve the access to higher education, and also it is a group of 32 DTH channels. So Swayam initiative was launched by Ministry of Human Resource Development. Now it is known as the Ministry of Education. It comes under the Digital India to give coordinated stage for pre-entry to web courses. It covers all the advanced education, high school, and also skill sector courses. It was launched on 9th July 2017 by Prime President of India, Pranab Mukherjee. The Swayam platform is going to offer free access to everyone and host courses from class 9 to up to post graduation. And it has been developed by Ministry of Education and All India Council of Technical Education. Question number 34. List 1 and list 2 match the following ಇದೆ. ನೇರವಾಗಿ ಆನ್ಸರ್ಸ್ಗೆ ಹೋಗೋಣ. The right answer is option 3 here. Trial and error. It is practice reduces mistakes. Then classical conditioning. Reinforcement is used. Operant conditioning. So here artificial stimuli is used. Learning by insight. Cognitive abilities are used for learning. ಪ್ರಯತ್ನ ಮತ್ತು ಪ್ರಮಾದ ಅಂತಂದ್ರೆ ಪ್ರಯತ್ನಗಳು ತಪ್ಪುಗಳನ್ನ ಕಡಿಮೆ ಮಾಡುತ್ತವೆ. ಶಾಸ್ತ್ರೀಯ ಅನುಬಂಧದಲ್ಲಿ ಕಲಿಕೆಗೆ ಪುನರ್ಬಲನವನ್ನ ಬಳಸಲಾಗುತ್ತೆ. ಕ್ರಿಯಾಜನ್ಯ ಅನುಬಂಧಿತದಲ್ಲಿ ಕೃತಕ ಪ್ರೇರಣೆಗಳನ್ನ ಬಳಸಲಾಗುತ್ತೆ. ಒಳನೋಟ ಕಲಿಕೆಗೆ ಜ್ಞಾನಾತ್ಮಕ ಚಟುವಟಿಕೆಗಳನ್ನ ಬಳಸಲಾಗುತ್ತೆ. Last question is the provision of learning credits from optional and elective courses was introduced in higher education by which of the following? Academic Bank of Credits, MOOCs on Swayam portal, choice based credit system, BVOC courses. ಉನ್ನತ ಶಿಕ್ಷಣದಲ್ಲಿ ಐಚ್ಛಿಕ ಮತ್ತು ಆಯ್ಕೆ ಕೋರ್ಸ್ಗಳ ಮೂಲಕ ಕ್ರೆಡಿಟ್ಗಳನ್ನು ಗಳಿಸಲು ಅವಕಾಶ ನೀಡಿರುವುದು. ಅಕಾಡೆಮಿಕ್ ಆಫ್ ಬ್ಯಾಂಕ್ ಕ್ರೆಡಿಟ್, ಸ್ವಯಂ ಪೋರ್ಟಲ್ನಲ್ಲಿ ಮೂಕ್ಸ್, choice based credit system, BVOC courses. The right answer is option 3, choice based credit system. So CBCS stands for choice based credit system. It was implemented by University Grant Commission. The main objective is to depart from marks based system of education. So aligned with the National Education Policy 2020, it is flexible and also student centric learning. So most UG and PG programs in Indian universities and colleges, it is mandatory. And here the mobility through academic bank of credits and platforms like Swayam. And also evaluation by semester system, continuous assessment will be used. Then grading standardization, 10-point grading scale for standardization of grading across several institutions. So this is about CBCS. So ಇದು ಇವತ್ತಿನ ಒಂದು ಮಾಹಿತಿಯಾಗಿದೆ. ಸೊ ಎಲ್ಲ ವಿದ್ಯಾರ್ಥಿಗಳು KCET 2026 ಪ್ರಿಪರೇಷನ್ ಅನ್ನು ಮಾಡ್ತಾ ಇದ್ದೀರಾ. ನೀವು ನಮ್ಮ ಆನ್ಲೈನ್ ಪೇಪರ್ 1 ಆನ್ಲೈನ್ ಕೋರ್ಸ್ ಅನ್ನು ಜಾಯಿನ್ ಆಗಿದ್ದೆ. ಅದರಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, ಮಾಕ್ ಟೆಸ್ಟ್, ನೋಟ್ಸ್, PYQs, ಮಾಡಲ್ ಕ್ವಶನ್ ಪೇಪರ್ಸ್, 5000 ಪ್ಲಸ್ MCQ PDF ಎಲ್ಲವನ್ನ ನೀಡ್ತಾ ಇದ್ದೀವಿ. ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಜಾಯಿನ್ ಆಗಬಹುದು. ಪೇಪರ್ 2 ಗಾಗಿ ಕೊಳೆಗೆ ಕೊಟ್ಟ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದ್ದೀವಿ. ಸೊ ಜಾಯಿನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ಜಾಯಿನ್ ಆಗಬಹುದು. ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯಿನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.